ರೇಖಾ, ನಿನ್ನ ನೆನಪಾದರೆ ನನ್ನ ಕಣ್ಣಿಗೆ ನಿನ್ನ ಹೊರತು ಬೇರೆ ಏನು ಕಾಣುವುದಿಲ್ಲ. ಈ ನನ್ನ ಕಣ್ಣಲ್ಲಿ ನೀನೇ ತುಂಬಿಕೊಂಡಿರುವೆ. ಬಾ ರೇಖಾ ಬಾ, ನನ್ನ ಕೈ ಹಿಡಿದು ಹಾಡಿ ಕುಣಿಬಾರೆ, ನನ್ನ ಒಲವೆನಿದ್ದಾರೆ. ಐ ಲವ್ ಯು ರೇಖಾ, ಐ ಲವ್ ಯು. ಹುಡುಗರೇ ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ ನಡೆದು ಬಾಳಗಿ ನಾಗುಡಿಸುವೆ ಮಲ್ಲಿಗೆ, ನಡೆದು ಬಾಳಗಿ ನಾಗುಡಿಸುವೆ ಮಲ್ಲಿಗೆ. ಶಶಿರೇಖಾ, ಛೆ ಇದುವರೆಗೂ ನಾನು ಕಂಡಿದ್ದು ಕನಸ? ಹೌದು ರೇಖಾ, ಹೌದು, ಇದುವರೆಗೂ ನಾನು ಕಂಡಿದ್ದು ಕನಸೇ. ಅಂದು ನೀನಾಗೆ ಬಂದು ನನ್ನ ಹೃದಯ ಎಂಬ ಚೀನರಲ್ಲಿ ಪ್ರೀತಿ ಪ್ರೇಮದ ಕಲರ್ವ ಎಬ್ಬಿಸಿ ಹಗಲು ಕನಸು ಕಾಣು ಹಾಗೆ ಮಾಡಿದ್ಯಲ್ಲ ರೇಖಾ. ಆ ನಿನ್ನ ಪ್ರದೀಪ್ ನನಗೆ ವೈರಿ, ಬೇಡ ಎಂದರೂ ಕೇಳಲಿಲ್ಲ. ಕಾಲೇಜು ಮುಗಿಸಿ ಬರುವೆ, ಬಂದ ನಂತರ ನಾವಿಬ್ಬರು ಗುರು ಹಿರಿಯರಿಗೆ ಒಪ್ಪಿಸಿ ಮದುವೆ ಆಗೋಣ ಎಂದಿದೆ. ಒಪ್ಪದಿದ್ದರೂ ಸಹಿತ ಮದುವೆ ಆಗೋಣ ಎಂದು ದೇವರ ಸಾಕ್ಷಿಯಾಗಿ ಹೇಳಿ ಹೋದೆ ರೇಖಾ. ಆ ನಿನ್ನ ಮಾತು ಕೇಳಿದಾಗಿನಿಂದ ಪ್ರತಿದಿನ ತೋಡಿನಲ್ಲಿ ಮಾತನಾಡಿದ ಜೀವ ನಿನ್ನನ್ನೇ ಕಾಣಬೇಕೆನಿಸುತ್ತಿದೆ ರೇಖಾ. ಕಾಲೇಜು ಮುಗಿಸಿ ಬೇಗನೆ ಬಾ, ಇಂತಿ ನಿನ್ನ ದಾರಿಯನ್ನೇ ಕಾಯುವೆ. ಐ ಲವ್ ಯು ರೇಖಾ, ಐ ಲವ್ ಯು.
ಲೀಲೆ ದೊಡ್ಡದು ತಾಯಿ, ದೊಡ್ಡದು. ನೀನೊಲಿದರೆ ಕೊರಡು ಕೊಣರು ಹೋದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ, ನೀನೊಲಿದರೆ ವಿಷ ಕೂಡ ಅಮೃತವಾಗುವುದಯ್ಯ, ನೀನೊಲಿದರೆ ಕೂಡಲ ಸಂಗಮ ದೇವ ಎಂಬಂತೆ ದೇವಿ. ನೀನೊಲಿದರೆ ಒಣ ಕಟ್ಟಿಗೆ ಚಿಗರಬಹುದು, ನೀನೊಲಿದರೆ ಗೊಡ್ಡತನವು ಹೈನಾಗಬಹುದು, ನೀನೊಲಿದರೆ ವಿಷವು ಕೂಡ ಅಮೃತವಾಗಬಹುದು, ನೀನೊಲಿದರೆ ಸರ್ವ ಸಂಪತ್ತು ಸಿಗಬಹುಂತ ಮಾನಶಕ್ತಿ ನಿಲ್ಲುತ್ತಾ ಏನ್ ನಿನ್ನಲ್ಲಿದೆ. ಇದೇನು ಸ್ವಾಮಿ, ಯಾವುದೋ ಚಿಂತೆ ಇದ್ದಂತೆ ಕಾಣುತ್ತದೆ. ಹಾಗೇನಿಲ್ಲ ಬಾರೆ ಗಂಗಾ, ಮೊನ್ನೆ ನಡೆದ ಧಾರವಾಡದ ಕೃಷಿ ಮೇಳದಲ್ಲಿ ನಮ್ಮ ಕಬ್ಬು ಪ್ರದರ್ಶನಕ್ಕಿಟ್ಟಿದ್ದೆವು. ಆಗ ಕೃಷಿ ಅಧಿಕಾರಿಗಳು ಮತ್ತು ರೈತರ ಕೂಡಿ ನಮ್ಮ ಕಬ್ಬು ಪರಿಶೀಲಿಸಿದಾಗ ನಮ್ಮ ಕಬ್ಬು ತೂಕದೊಳಗಾಗಲಿ ಸುಗರದೊಳಗಾಗಲಿ ಎಲ್ಲ ರೈತರ ಕಬ್ಬಿನಕ್ಕಿಂತ ನಮ್ಮ ಕಬ್ಬು ಹೆಚ್ಚಿತ್ತು. ಅದಕ್ಕೆ ಈ ವರ್ಷದ ಉತ್ತಮ ರೈಕೆಯಲ್ಲಿ ನಾನು ಒಬ್ಬ ಕೂಡರಾಗಿದ್ದೇನೆ. ಈ ವರ್ಷ ಪ್ರಗತಿಪರ ಪ್ರಶಸ್ತಿ ಕೂಡ ನಮಗೆ ಬರ್ತದೆ ಗಂಗಾ, ನಮಗೆ ಬರ್ತದೆ. ಸ್ವಾಮಿ, ಈ ನಿಮ್ಮ ಮಾತನ್ನು ಕೇಳಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಹಗಲು ರಾತ್ರಿ ಏನಂತೆ ಈ ಭೂತಾಯಿ ಮಡಿಯಲ್ಲಿ ನಾವು ಕಷ್ಟಪಟ್ಟು ದುಡಿದು ಒಂದು ಹನಿ ಬೆವರಿನ ನೀರನ್ನು ಕೊಟ್ರೆ ಈ ಭೂತಾಯಿ ನಮಗೆ ಸುಖದ ಸುರಿಮಳೆಯನ್ನು ಕೊಟ್ಟಳು ಸ್ವಾಮಿ, ಸಂತೋಷದ ಸುರಿಮಳೆಯನ್ನೇ ಕೊಟ್ಟಳು. ಹೌದು ಗಂಗಾ, ಹೌದು. ಭೂತಾಯಿಯು ಜನ್ಮ ನೀಡಿದ ತಾಯಿ ಸಮಾಳ ಅಂತ ಜ್ಞಾನಿ ಕೂಡ ಹೇಳ್ತಾರೆ. ತಾಯಿ ತನ್ನ ಮಕ್ಕಳಿಗೆ ಎಂದಾದರೂ ದ್ರೋಹ ಬೈಗಳೇ ಇಲ್ಲ. ಅದರಂತೆ ಭೂತಾಯಿಯಲ್ಲಿ ಮಕ್ಕಳಾದ ನಾವೆಲ್ಲ ಈ ಭೂತಾಯಿಯಲ್ಲಿ ಸಮಯಕ್ಕೆ ಸರಿಯಾಗಿ ನಂಬಿಕೆ ಇಟ್ಟು ದುಡಿದಿದ್ದೆ ಆದರೆ ನಮಗೆ ಖಂಡಿತ ಒಳ್ಳೆಯ ಫಲ ಕೊಟ್ಟೆ ಕೊಡ್ತಾರೆ ಗಂಗಾ, ಕೊಟ್ಟೆ ಕೊಡ್ತಾಳೆ. ಸರಿ ಸರಿ, ಹೊಲದಲ್ಲಿ ಕೆಲಸ ಮಾಡಿ ನಿಮ್ಗೆ ತುಂಬಾನೇ ಸುಸ್ತಾಗಿರ್ಬೇಕು. ಬನ್ನಿ ಊಟ ಮಾಡೋರಂತೆ. ಗಂಗಾ, ಊಟ ಮೇಲೆ ಇರಲಿ. ಇಂಥ ಸಂತೋಷದ ಸವಿಗಳಿಗೆಲ್ಲಿ ನಮ್ಮ ಬಾಳು ಹಾಲು ಜೇನಿನಂತೆ ಇರುವಾಗ ನಗು ನಗುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಡುಬಾರೆ ಒಂದು ಪ್ರೇಮದ ಗೀತೆಯನ್ನ. ವಾಚನವೇ ನೀ ಕರೆದೆ ವಾಚನವೇ
ನಿಂತು ಫೋಟೋ ತೆಗೆದುಕೋ ತಿಳಿಸಿ. ಆಯ್ತ್ರಿ ಸಾವ್ಕಾರ, ನಿಮ್ಮ ಕೆಲಸ ನೀವು ಒಗಾತಂಗ್ ಮುಗ್ಕೊಂಡ್ ಬರ್ರಿ, ನನ್ನ ಕೆಲಸನ ಮಾಡ್ಕೊಂಡ್ರಿ. ಸಿದ್ದರಾಜ, ಏ ಸಿದ್ದರಾಜ, ಓಹೋ, ಸಾಹುಕಾರರು, ಬನ್ನಿ ಸಾಹುಕಾರರು. ಅವ್ರು ಈಗ ತಾನೇ ದೇವಸ್ಥಾನಕ್ಕೆ ಹೋದ್ರು. ಮನೆಯಲ್ಲಿ ನಾನು ಒಬ್ಬಳೇ ಇದ್ದೀನಿ. ಅಂದ ಹಾಗೆ ನೀವಿಲ್ಲಿಗೆ ಬರಲು ಕಾರಣ? ಗಂಗಾ, ನಾನು ಬಂದಿದ್ದೆ ಬೇರೆ, ಇಲ್ಲಿ ನಡೆಯುವುದೇ ಬೇರೆ. ನಾನು ಬಂದಿದ್ದು ಇವನಿಗೆ ಧಾರವಾಡದಲ್ಲಿ ಸಿಕ್ಕ ಪ್ರಗತಿ ರೈತರ ಪ್ರಶಸ್ತಿಯನ್ನು ಇವನು ಕೇಳಿದಷ್ಟು ಹಣ ಕೊಟ್ಟು ಅವನ ಹೆಸರು ಬದಲಾಯಿಸಿ ನನ್ನ ಹೆಸರಲ್ಲಿ ಮಾಡಿಕೊಳ್ಳಬೇಕೆಂದು. ಆದರೆ ಇಲ್ಲಿ ನಡೆಯುವುದೇ ಬೇರೆ. ಹಾ ಗಂಗಾ, ಇದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದೇ ಅವಕಾಶದಲ್ಲಿ ಹಾಡುವರೆ ಒಂದು ಪ್ರೇಮ ಗೀತೆ. ನೀನು ಮುಂಗುಷ ಆಗಿರಬಹುದು ನಿಜ, ಆದ್ರೆ ನಾನಿನ ಬೇಲಿ ಮೇಲೆ ಬೆಳೆದಿರೋ ಹೂ ಅಲ್ಲ. ಈ ಹೂ ಗಂಡನ ಪಾದ ಪೂಜೆಗಿಂತ ಬೀಸಲಿರುವ ಹೂ. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗಂಗಾ, ಹೊರಟು ಹೋಗಲು ಬಂದಿಲ್ಲ. ಗಂಡ ಸರ್ಪವಾಗಿ ಎಡೆ ಎತ್ತಿ ನಿಂತು ನಿನ್ನ ತುಟಿ ಅಂಚಿನ ಅಮೃತ ಸವಿಜೇನನ್ನು ತೆಗೆಯಲು ಬಂದಿರುವೆ. ನನ್ನ ತುಟಿ ಅಂಚಿನ ಅಮೃತವನ್ನು ಸವಿಯಲು ನೀನು ಘಟ ಸರ್ಪವಾಗಿ ಬಂದಿದ್ದೆ. ಆದ್ರೆ ನಾನು ಮುಂಗುಸಿಯಾಗಿ ನಿನ್ನ ಹೆಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಬೇಕಾಗಿತ್ತು. ಎಚ್ಚರ. ಏ ಗಂಗಾ, ಆ ನನ್ನ ಕಾಮದಾಸಿಯನ್ನು ಸುಟ್ಟು ಬೂದಿ ಮಾಡಲು ಭಸ್ಮಾಸುರನ ಮರ್ದನ ಮಾಡಿದ ಶಾಂಭವಿ ಅಲ್ಲ. ನಾನು ಭಸ್ಮಾಸುರನು ಅಲ್ಲ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿ ನಿನ್ನ ಅನುಭವಿಸು. ಸಾಕು, ಬಾಯಿ ಮುಚ್ಚೋ ಕಾಮದ ಕತ್ತೆ. ಈ ನಿನ್ನ ವರ್ಣನೆ ಮಾತನ್ನು ಕೇಳಿ ಈ ನನ್ನ ಪತಿವ್ರತ ಧರ್ಮವನ್ನು ಎಂದಿಗೆ ಬಿಡುವುದಿಲ್ಲ. ಬಜಿರುತ್ತೆ. ಏ ಗಂಗಾ, ಸುಮ್ಮನೆ ಒಲೆಗೂ ಮನೆಗೆ ಬಂದ ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿ ಕರೆದುಕೋ. ಒಲಿದು ಬಂದ ಮಹಾಲಕ್ಷ್ಮಿ? ಎಲ್ಲೋ ಶ್ರೀಮಂತ, ನೀನು ತೋರಿಸ ನಿನ್ನ ಶ್ರೀಮಂತಿಕೆ ನನ್ನ ಗಂಡ ಮೆಟ್ಟು ಬಿಟ್ಟು ಹೊರಗ ಚಪ್ಪಲಿ ಸಮಾನ. ಇದೆಲ್ಲ ತಿಳಿಯದಿ ನೀನು ಮುಂದಡಿ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ಈ ಗರತಿಯ ರೋಷದಲ್ಲಿ ಸುಟ್ಟು ಬೂದಿಯಾಗಿ ಹೋಗುವೆ. ಎಚ್ಚರ. ಏ ಎತ್ತರ ಹೆಚ್ಚು ಎಣ್ಣೆ. ಈ ನಿನ್ನ ಬಿರುಸು ನಡುವನ್ನು ಕೇಳಿ ಹೊರಟು ಹೋಗಲು ನಾನೇನು ಚಂಡನಲ್ಲ. ಇವನು ಗಂಡನೆಯ ಪುಂಡ ಪುರುಷ. ಗಂಗಾ, ಏನು ನಿನ್ನ ಅಂಗ ಚಂದ. ಮುಂಜಾನೆಯ ಸಮಯದಲ್ಲಿ ಎಣ್ಣೆ ಹಚ್ಚಿ ತಲೆ ಬಾಚುತ್ತಿರುವಾಗ ಕರಿ ಚಾವಲಂತೆ ತೂಗುವ ನಿನ್ನ ಕೇಶ ರಾಶಿಗಳು, ಯೌವನದ ಸಿರಿ ಹೊತ್ತು ತೋರುವ ನಿನ್ನ ಮುಖವು, ಸೇಬು ಹಣ್ಣಿನಂತೆ ರಸವತ್ತಾಗಿ ತುಂಬು ತುಳುಕುವ ನಿನ್ನ ಗಲ್ಲ, ಪುಷ್ಪಗಳು ಬೆಟ್ಟದಂತೆ ಬೆಳೆದು ನಿಂತಿರುವ ಆ ನಿನ್ನ ಕುಚ್ಚಗಳನ್ನು ಮನ ತುಂಬಿ ಮಾರ್ತಿಸಬೇಕೆಂದು ಬಂದಿರುವೆ. ಎಲ್ಲ ಶ್ರೀಮಂತ, ಆ ನಿನ್ನ ಶ್ರೀಮಂತಿಕೆಯನ್ನು ಒಬ್ಬ ಸೂಳೆ ಕೂಡ ಗಳಿಸುತ್ತಾಳೆ. ನಿನ್ನ ಶ್ರೀಮಂತಿಕೆಗೆ ಆಸೆ ಪಟ್ಟು ನಿನ್ನ ಶ್ರೀಮಂತನ ಸೂಳೆಯಾಗಿ 100 ವರ್ಷ ಬದುಕುವುದಕ್ಕಿಂತ ನನ್ನ ಗಂಡನಿಗೆ ಮೀಸಲಾಗಿದ್ದು ಗರತಿಯಾಗಿ ಗಂಜಿ ಕುಡಿಯುವುದಿಲ್ಲ. ಇಸು ಏ ಗಂಗಾ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಿನ್ನ ಶೀಲ ಎಂಬ ಪಂಚಾಮೃತದ ಊಟ. ಅದನ್ನು ಬಡಿಸಬಾರೇ ನನ್ನ ಒಂದೇ ಹೆಜ್ಜೆ ಮುಂದೆ ಇಟ್ಟು ಮುಟ್ಟಲು ಬಂದಿದ್ಯಾ. ಆದ್ರೆ ಕಾಲಲ್ಲಿರೋ ಮೆಟ್ಟಿನಿಂದ ಮಾತನಾಡಿಸಬೇಕಾದಿತ್ತು. ಎಚ್ಚರ. ನೋಡು, ಇದೆಲ್ಲ ತಿಳಿಯದೆ ನನ್ನ ಶೀಲದ ಊಟವನ್ನು ಉಣ್ಣಲು ಬಂದಿದ್ಯಾ. ಆದ್ರೆ ನಿನ್ನನ್ನು ಎದ್ದು ಬಂದು ಎದೆಗೊತ್ತು ನಿಲ್ಲುತ್ತಾರೆ ಈ ಸಮಾಜದ ವೀರ ನಾರಿಯರು. ಈ ಸಮಾಜದ ನಾಯಕರೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನೇ ದೇವರೆಂಬುದು ಅರಿತು ಗಂಡನನ್ನು ಕೆಲಸಕ್ಕೆ ಕಳಿಸಿ ಮೆಂಡನನ್ನು ಮನೆಯಲ್ಲಿ ಕರೆದುಕೊಂಡು ಬರುವ ಹೆಣ್ಣು ಗಳಿಸಿದ ಈಗಿನ ಸಮಾಜದಲ್ಲಿ ಹೆಣ್ಣು ಮನಸಾರೆ ಮೆಚ್ಚಿದ ಗೆಳೆಯನಿಗೆ ಬೆಟ್ಟದಂತ ವೇದಾಂತ ಹೇಳಿ ಅವನಿಲ್ಲದ ಸಮಯ ಸಾಧಿಸಿ ಇನ್ನೊಬ್ಬರಿಗೆ ಸೆರಗು ಹಾಸಿ ಆದರದ ಹೊರೆ ಹೊತ್ತು ಮೂರ್ತಿಗೊಂದು ಕೀರ್ತಿಗೆ ಮತ್ತೊಂದು ಮಾಡುವ ಹೊರಸು ಆದರದ ಸೂಳೆ ಜಾತಿಗೆ ಸೇರಿದ ಹೆಣ್ಣುಗಳಿಲ್ಲ ಈಗಿನ ಸಮಾಜದಲ್ಲಿ. ಈ ಸಮಾಜದಲ್ಲಿ ಇನ್ನು ಹೆಣ್ಣುಗಳು ಹೇಗಿದ್ದಾರೆ ಗೊತ್ತೇ? ಇನ್ಸ್ಟಾದಲ್ಲೊಬ್ಬ, ವಾಟ್ಸಾಪ್ದಲ್ಲೊಬ್ಬ, ಕಾಲೇಜಲ್ಲೊಬ್ಬ, ಊರಲ್ಲೊಬ್ಬ, ಹಾಗಂತ ಇಟ್ಟುಕೊಂಡು ಮಜಾ ಮಾಡುವ ಹೆಣ್ಣುಗಳಿಲ್ಲ ಈಗಿನ ಸಮಾಜದಲ್ಲಿ. ಸಾಕಾಗಂಗ ಇನ್ನು ಹೇಳಿ. ನಿನ್ನ ತಾಯಿ ಕೂಡ 10 ಜನರಿಗೆ
ನನಗೆ ಶರಗ ಹಾಸಿ ನನ್ನ ಹೆತ್ತಿರಬೇಕು. ಅದಕ್ಕಾಗಿ ಸಮಾಜದ ನಾರಿಯರ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿರುವೆ. ಏ ಗಂಗೆ, ಆ ಲಂಚೆ ಪವಿತ್ರವಾಗಿರೋ ನನ್ನ ತಾಯಿಯನ್ನು ಮೆಂಡರಿಗೆ ಹೋಲಿಸಿ ಮಾತನಾಡಿದೆಯೋ ಮುಗಿತು ನಿನ್ನ ಶೀಲ ಚರಿತೆ. ನಾನೇನೇ ಹೇಳಿದ್ರು ಕೂಡ ಇವನು ನನ್ನ ಮಾತನ್ನು ಕೇಳುವಂತಿಲ್ಲ. ಇವನು ಹೇಳಿದಂತೆ ನಟನೆ ಮಾಡಿ ಆಮೇಲೆ ಇವನಿಗೊಂದು ಗತಿ ಕಾಣಿಸ್ಲೇಬೇಕು. ಆಯ್ತು ಶ್ರೀಮಂತರೇ, ನೀವು ಹೇಳಿದಂತೆ ಕೇಳ್ತೀನಿ. ಹಾ, ಇದೇ ಸಂತೋಷದಲ್ಲಿ ಹಾಡುವಾರೆ ಒಂದು ಪ್ರೇಮದ ಗೀತೆ. ಪ್ರೇಮ ಸಾಹುಕಾರ, ನಿನಗೆ ಪಂಚಾಮೃತದ ಊಟ ಬೇಕೇನೋ? ಹಾಗಿದ್ರೆ ಬಾರು ಗಂಡ ಸಾಗಿ ಮುಂದಕ್ಕೆ. ಗಂಗ, ಕೊನೆಗೂ ನಿನ್ನ ನರಿ ಬುದ್ಧಿ ತೋರಿಸಿಬಿಟ್ಟೆಯ. ಇದೊಂದು ಸಾರಿ ನನ್ನನ್ನು ಬಿಟ್ಟು ಬಿಡು. ಇನ್ನು ಮುಂದೆ ನಿನ್ನ ತಂಟೆಗೆ ಬರುವುದಿಲ್ಲ. ಬಿಟ್ಟು ಬಿಡ್ಬೇಕಾ? ಬಿಡ್ತೀನಿ. ಆದ್ರೆ ನಿನ್ನ ಬಿಸಿ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕವಾದಾಗ ಮಾತ್ರ ಬಿಡಬೇಡ. ಹೌದಾ? ಈ ಭೂತಾಯಿಗೆ ನನ್ನ ಬಿಸಿ ರಕ್ತದ ಅಭಿಷೇಕವೇ? ಹೌದು, ಅದು ನಿನ್ನ ಬಿಸಿ ರಕ್ತದಿಂದಾನೇ. ಇಲ್ಲೇನ್ ನೋಡ್ತೀಯ? ಅಲ್ಲಿ ನೋಡು.
ಅವನು ಬರೋದ್ರೊಳಗೆ ಹೊರಟು ಹೋಗೋ ಇಲ್ಲಿಂದ. ಆ ನಿನ್ನ ಮೈದ ನನಗೆ ಒಂದು ಗತಿ ತೋರಿಸುವೆ ಗಂಗಾ. ನಾನು ಹೋಗುವುದು ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟಲ್ಲ, ನಿನ್ನನ್ನು ಮುಗಿಸೇ ಹೋಗುವೆ. ನಡೆಸಿಕೋ ನಿನ್ನ ತಾಯಿ. ಪಾಪಿ, ಕೊನೆಗೆ ನಿನ್ನ ಹಠವನ್ನು ಸಾಧಿಸಿಬಿಟ್ಟಿಯಲ್ಲೋ. ಅಂತೂ ಈ ಪ್ರದೀಪ್ ಸಾವುಕಾರನ ಕಾರ್ಯ ಮುಗಿಯಿತು. ಇದೇಕೆ ಸಣ್ಣ ದಾರಿ ಮ್ಯಾನ ಮೇಲೆ ಹಾಕಿ ಬರುವೆ. PSI ಅನ್ನು ಕಳಿಸುವೆ ಅರೆಸ್ಟ್ ಮಾಡಲು. ಅತ್ಯಮ್ಮ, ಯಾಕಮ್ಮ, ಏನಾಗಿದೆ? ಅತ್ಯಮ್ಮ, ಅತ್ಯಮ್ಮ, ಯಾರ ಮನೆಗೆ ಇಂಥ ಪರಿಸ್ಥಿತಿ ಅತ್ಯಮ್ಮ, ಹುಲಿಯಂತ ಈ ನಿನ್ನ ಮೈದನ ಇದ್ದರು ನಿನಗೆ ಅಂತ ಪರಿಸ್ಥಿತಿ ಬಂತಲ್ಲಮ್ಮ, ಎಂತ ಪರಿಸ್ಥಿತಿ ಬಂತು. ಅತ್ಯಮ್ಮ, ಅತ್ಯಮ್ಮ, ಎತ್ತ ತಾಯಿಗಿಂತ ಮಿಗಿಲಾಗಿ ಕೈ ತುತ್ತು ತಿನಿಸಿದ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ಹೇಗೆ ನೋಡಮ್ಮ? ನಾನು ಹೇಗೆ ನೋಡಿ? ಯಾರ ಮನೆಗೆ ಇಂಥ ಪರಿಸ್ಥಿತಿ ತಂದವರು? ಧರ್ಮ, ಇನ್ಮೇಲೆ ನಾನು ಬದುಕೋದಿಲ್ಲ. ಧರ್ಮ, ನಾನು ಬದುಕೋದಿಲ್ಲ. ಆದ್ರೆ ನೀನು ಹುಲಿಯಂತೆ ನನ್ನಂತ ಹೆಣ್ಣು ಮಕ್ಕಳ ಸಿಂಧೂರವನ್ನು ಉಳಿಸೋ ಸರದಾರ ನೀನು ಆಗ್ಬೇಕು. ಧರ್ಮ, ಇದಕ್ಕೆಲ್ಲ ಇದಕ್ಕೆಲ್ಲ ಲೇ ಸಾವ್ಕಾರ! ನಾನಿಲ್ಲದ ಸಮಯ ಸಾಧಿಸಿ ವಂಚ ಹಾಕಿದೆಯಾ ಮಗನೇ? ಬರುವೆ ನಿನಗೂ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಸರಿ. ನಿನ್ನವರ ತಂದು ನಿನ್ನ ರುಂಡ ಚಂಡಾಡಿ ನನ್ನ ಅತ್ತಿಗೆ ಹತ್ತಕ್ಕೆ ಶಾಂತಿ ನೀಡಲಿದ್ದರೆ ನನ್ನ ಹೆಸರು ಧರ್ಮರಾಜನೇ ಅಲ್ಲ. ಇಲ್ಲ ಸರ್, ಇಲ್ಲ, ಈ ಕೊಲೆ ನಾನು ಮಾಡಿಲ್ಲ ಸರ್, ನಾನು ಮಾಡಿಲ್ಲ. ಏನು ಏ ಮಾಡಿದೆ? ಇನ್ಯಾವ ಮಾಡ್ತಾನೆ? ಏನು ನಿನ್ನ ಕೈಯಲ್ಲಿ ಚಾಕು ಆಗೈತೆ? ಇದಕ್ಕೆ ಇನ್ನು ಯಾವ ಸಾಕ್ಷಿ ಬೇಕು? ಮಾಡಿ ಕೈ ಬೇಡಿ ಹಾಕು. ಧರ್ಮರಾಜ್, ಯಾಕೆ ಬೇಕಪ್ಪ ಇಂಥ ಕೆಲಸ? ಧರ್ಮ, ಏನಪ್ಪ ಇದೆಲ್ಲ? ಗಂಗಾ, ಗಂಗಾ, ಗಂಗಾ!
ತಪ್ಪ ನನ್ನ ಗಂಗಾನ ಕೊಲೆ ಮಾಡಿದ್ದು. ಅಣ್ಣ ಅಣ್ಣ ನಿಜ ಅರಿಬಲ್ಲ, ನಿಜ ಪ್ರದೀಪ. ನೋಡಿ ಸಿದ್ದರಾಜ್, ನಿಮ್ಮ ಹೆಂಡತಿ ಕೊಲೆ ಇವನೇ ಮಾಡಿದ್ದಾನೆ. ಇನ್ನೂ ಅವನ ಕೈಲಿ ಚಾಕು ಆಗಿದೆ. ಇದಕ್ಕೆ ಇನ್ನೇ ಬೇಕು? ಇಲ್ಲ ಸರ್, ಇಲ್ಲ. ನನ್ನ ತಮ್ಮ ಅಂತವನಲ್ಲ ಸಾಹೇಬರೇ. ಇದರಲ್ಲಿ ಏನು ಮೋಸವಿದೆ, ದಯವಿಟ್ಟು ನನ್ನ ತಮ್ಮನನ್ನು ಬಿಟ್ಟು ಬಿಡು. ನೋಡಿ ಸಿದ್ದರಾಜ್, ಸಾಕ್ಷಿ ಸಮೇತ ಸಿಕ್ಕಿದ ಮೇಲೆ ಬಿಡೋದು ಬರುವುದಿಲ್ಲ. ನೀವು ಏನೇ ಇದ್ರೂ ಸ್ಟೇಷನ್ ಬಂದು ಮಾತಾಡಿ. ಬೇಸೆ ಅರೆಸ್ಟ್ ಮಾಡಿ ಕೈ ಬೇಡಿ ಹಾಕು. ಅಣ್ಣ ಅಣ್ಣ ನಾನು ನಿರಪರಾಧಿ ಅಣ್ಣ, ನಾನು ನಿರಪರಾಧಿ. ತಮ್ಮ, ನೀ ಎಂತವನನ್ನದು ನನಗೆ ಗೊತ್ತಪ್ಪ, ಗೊತ್ತು. ಆದ್ರೆ ಈ ಕಾನೂನಕ್ಕೆ ಏನು ಗೊತ್ತಪ್ಪ? ಈ ಕಾನೂನಿನ ದೃಷ್ಟಿಯಲ್ಲಿ ನೀನು ಅಪರಾಧಿಯಪ್ಪ, ಅಪರಾಧಿ. ನೋಡಿ ಬೇಸೆ ನಡೆ ಕರ್ಕೊಂಡು ನೀವು ಸ್ಟೇಷನ್ ಬಂದಿರಿ. ಏ ಬಾರ ಹೋಗೋಣ. ಬ್ರಹ್ಮ ಬರೆದ ಹಾದಿಯಲ್ಲಿ ಸತ್ಯ ಏನಿದೆ, ಸುಖ ದುಃಖ ಎರಡು ಗಂಗಾ, ಏ ಗಂಗಾ, ನಾನು ಯಾವ ತಪ್ಪು ಮಾಡಿ ನನಗೆ ಇಂಥ ಶಿಕ್ಷೆ ಗಂಗಾ? ನಾನಿನ್ನು ಬದುಕಲಾರೆ ಗಂಗಾ, ಬದುಕಲಾರೆ. ಗಂಗಾ, ನಾನು ನಿನ್ನ ಗೂಡಿ ಬರೋದು ಬೇಕಾದಕ್ಕೋ ಗಂಗಾ. ಬೇಡ, ನಾನು ಸಾಯದು ಬೇಡ. ಈ ಕೊಲೆಯನ್ನು ಸೋಸಿ ನೋಡಿ ಯಾರು ಮಾಡಿದರೆಂದು ಪತ್ತೆ ಹಚ್ಚಿ ಅವರ ರುಂಡ ಮುಂಡದಿಂದ ತುಂಡರಿಸಲೇಬೇಕು. ಅವಾಗ ನನ್ನ ಗಂಗಾಗಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮೊದಲು ನನ್ನ ಗಂಗಾಳ ಅಂತ ಕ್ರಿಯೆ ಮಾಡುವೆ. ವಿಧಿ